ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಈ ನಡುವೆ ನಾಳೆ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಅಷ್ಟರ ಒಳಗಾಗಿ ಅವರ ಮನವೊಲಿಕೆ ಕಾರ್ಯಕ್ಕೆ ನಾಯಕರು ಮುಂದಾಗಿದ್ದಾರೆ. ಶಿವಮೊಗ್ಗದಿಂದ ಮಾಜಿ ಡಿಸಿಎಂ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಮನವೊಲಿಕೆ ಕಸರತ್ತು ಇನ್ನೂ ಕೂಡ ಮುಗಿದಿಲ್ಲ. ಈಶ್ವರಪ್ಪ ಮುನಿಸು ಶಮನದ ಹೊಣೆಯನ್ನ ಆರಗ ಜ್ಞಾನೇಂದ್ರ ಅವರ ಹೆಗಲಿಗೆ ಹೊರಿಸಲಾಗಿದೆ. ಆರಗ ಜ್ಞಾನೇಂದ್ರ ಜೊತೆ ಕೇಂದ್ರದ ಇಬ್ಬರು ನಾಯಕರು ಕೂಡ ಭೇಟಿಯಾಗಿದ್ದಾರೆ ಈಶ್ವರಪ್ಪ ಅವರನ್ನ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಈಶ್ವರಪ್ಪ ನಿವಾಸಕ್ಕೆ ಇವರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ಮಾಜಿ ಗೃಹ ಸಚಿವರು ಆರಗ ಜ್ಞಾನೇಂದ್ರ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಹೇಗಾದರೂ ಮಾಡಿ ಈಶ್ವರಪ್ಪನವರ ಮನವೊಲಿಕೆಯನ್ನು ಮಾಡಿ ನಾಳೆ ಪ್ರಧಾನಿ ಮೋದಿಯವರು ಬಂದಾಗ ವೇದಿಕೆಯ ಮೇಲೆ ಯಡಿಯೂರಪ್ಪನವರು ಇರಬೇಕು, ಈಶ್ವರಪ್ಪನವರು ಇರಬೇಕು. ಸಾಮಾನ್ಯವಾಗಿ ಇದು ಯಾವತ್ತೂ ಕಾಂಬಿನೇಷನ್ ಮಿಸ್ ಆಗ್ತಾ ಇರಲಿಲ್ಲ. ಆದರೆ ಈ ಸಾರ್ತಿ ಯಡಿಯೂರಪ್ಪನವರ ವಿರುದ್ಧನೇ ಮುನಿಸ್ಕೊಂಡಿರ್ತಕ್ಕಂಥ ಈಶ್ವರಪ್ಪ, ಅಂದರೆ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪೋದಕ್ಕೆ ಯಡಿಯೂರಪ್ಪನವರೇ ಕಾರಣ ಅಂತ ಈಶ್ವರಪ್ಪ ಹೇಳ್ತಾ ಇರೋದು. ಹಾಗಾಗಿ ಅವ್ರು ಹೇಳ್ತಾ ಇರೋದು, ನಾನು ಯುದ್ಧ ಸಾರಿರೋದು BJP ವಿರುದ್ಧ ಅಲ್ಲ, ನಾನು ಯುದ್ಧ ಸಾರಿರೋದು ಅಪ್ಪ ಮಕ್ಕಳ ವಿರುದ್ಧ ಅಂತ ಯಡಿಯೂರಪ್ಪನವರ ವಿರುದ್ಧವೇ ನೇರವಾದ ಆರೋಪವನ್ನು ಮಾಡಿದ್ದಾರೆ.